ನಮ್ಮಲ್ಲಿ ಒಂದು ಕಾಮನ್ ಆಗಿ ಎಲ್ಲರೂ ಮಾತಾಡೋದೇನು ಅಂತಂದ್ರೆ, ಎಸ್ಪೆಷಲಿ ನ್ಯೂಸ್ ಚಾನೆಲ್ಸ್ ಅವರು ಜಿಮ್ಮಿಗೆ ಹೋಗೋದ್ರಿಂದ, ಅತಿಯಾಗಿ ವ್ಯಾಯಾಮ ಮಾಡೋದ್ರಿಂದ, ಎಕ್ಸಸೈಸಸ್ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾಗೇನೆ ಈ ಅನ್ಹೆಲ್ತಿ ಫುಡ್ ತಿನ್ನೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾಗೇನೆ ಈ ಫ್ಯಾಮಿಲಿ ಬ್ಲಡ್ ಲೈನ್ ಇಂದ ಆಗುತ್ತೆ. ಕೆಲವೊಂದು ನಿಜ, ಬಟ್ ನನ್ಗೆ ಒಂದ್ ವಿಷಯ ಗೊತ್ತಾಗ್ತಿಲ್ಲ, ಯಾಕೆ ಹೋಗಿ ಬಂದು ಜಿಮ್ ಅವ್ರನ್ನ ಹಿಡಿತೀರಾ ನೀವು? ಹಾರ್ಟ್ ಅಟ್ಯಾಕ್ ಆಗಿ ಸತ್ರು ಜಿಮ್ಮಿಂದಾನೆ ಅಂತೀರಾ, ಅವ್ನಿಗೇನೋ ಒಂದು ಪ್ರಾಬ್ಲಮ್ ಇತ್ತು ಸತ್ರು ಜಿಮ್ಮಿಂದಾನೆ ಅಂತೀರಾ, ಅವ್ನ ಎಲ್ಲೇ ಗಲಾಟೆಗೆ ಹೋದ್ರು ಜಿಮ್ಮಿಂದಾನೆ ಅಂತ ಹೇಳ್ತೀರಾ. ಜಿಮ್ ಅನ್ನೋದು ನಿಮ್ಗೆ ಏನಕ್ಕೆ ಅಷ್ಟೊಂದು ಕೋಪ? ಹೇಳ್ತೀನಿ ಕೇಳಿ. ಫಸ್ಟ್ ಈ ತರ ಹೇಳೋರು ಜಿಮ್ಗೆ ಹೋಗ್ತಾರ ನೋಡಿ ಸರ್, ಆಕ್ಚುಲಿ ಜಿಮ್ ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ. ಬಟ್ ಹೋಗಿ ಬಂದು ಇದ್ ಮಾಡಿದ್ರು ಅನ್ನಂಗೆ ಆ ಜಿಮ್ ಅವ್ರನ್ನ ಇಟ್ಕೊಂತಾರೆ ಮಾತೆತ್ತಿದ್ರೆ. ನಾವ್ ಏನ್ ಮಾಡಿದೀವಿ ಜಿಮ್ ಅವರು ಅಂತ ಗೊತ್ತಾಗ್ಲಿಲ್ಲ. ನಾವ್ ಹೇಳೋದು ನಾರ್ಮಲ್ ವೆಯ್ಟ್ಸ್ ಎತ್ತಿ, ನಾರ್ಮಲ್ ಎಕ್ಸಸೈಸ್ ಮಾಡಿ ಫಿಟ್ ಆಗಿರಿ ಅಂತ ಹೇಳ್ಕೊಡೋದು. ಬಟ್ ಇವಾಗೆಲ್ಲ ಏನಾಗ್ಬಿಟ್ಟಿದೆ, ಈಗೋ ಲಿಫ್ಟರ್ಸ್. ಅವ್ನ್ ಯಾವನೋ ವೆಯ್ಟ್ ಎತ್ತ ಅಂತ ವೆಯ್ಟ್ ಎತ್ತಕ್ ಹೋಗೋದು, ಅವ್ನ್ ಯಾವನೋ ಆತರ ವರ್ಕೌಟ್ ಮಾಡ್ದ ಅಂತ ವರ್ಕೌಟ್ ಮಾಡಕ್ ಹೋಗೋದು, ಅವ್ನ್ ಯಾವನೋ ಅದ್ ಮಾಡ್ದ ಇದ್ ಮಾಡ್ದ ನಾನ್ ಯಾಕೆ ಮಾಡಕ್ ಆಗಲ್ಲ ಅಂತ ಅನ್ನೋದು. ಅವ್ನ್ ಯಾವನೋ ಅಲ್ಲ ಸ್ವಾಮಿ, ಅವ್ನ್ ಕಷ್ಟಪಟ್ಟಿರ್ತಾನೆ, ಅವ್ನ್ ಎಷ್ಟೋ ವರ್ಷದಿಂದ ಮಾಡಿರ್ತಾನೆ. ಸ್ವಲ್ಪ ನೋಡಿ ಅವ್ನ್ ಬಾಡಿ ಹೇಗಿದೆ ನೋಡಿ, ಅವ್ನ್ ಏನೇನ್ ಫುಡ್ ತಿಂತ ಇರ್ತಾನೆ ನೋಡಿ. ನಿಮ್ಗೆ ಅದು ಗೊತ್ತಿರಲ್ಲ, ಹೋಗ್ತೀರಾ ಹೆವಿ ವೆಯ್ಟ್ ಇಟ್ಬಿಡ್ತೀರಾ, ಮೂಗಲ್ಲಿ ಕಲ್ಲಲ್ಲಿ ಎಲ್ಲೆಲ್ಲೋ ಬಂದ್ಬಿಡ್ತದೆ ಅಂತ ಹೇಳ್ತೀರಾ. ಅದು ಆತರ ಅಲ್ಲ. ಅವ್ರು ವರ್ಕೌಟ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಡಯಟ್ ಇರ್ತದೆ, ಟ್ರೈನರ್ನ ವರ್ಕೌಟ್ ಕೇಳ್ತಾರೆ. ಹಾಗೇನೆ ಒಂದು ಡಯಟ್ ಪ್ಲಾನ್ ಮಾಡಿರ್ತಾರೆ, ಆ ಪ್ರೋಸೆಸ್ ಅಲ್ಲೇ ಹೋಗ್ತಿರ್ತಾರೆ. ಅದು ಬಿಟ್ಬಿಟ್ಟು ಸಿಕ್ಕಿದ್ ಪಕ್ಕಿದ್ದು ಈ ಗೋಬಿ, ಈ ಕಬಾಬು, ಈ ಅದೇನೋ ರೋಲು, ಶವರ್ಮ ಅವೆಲ್ಲ ತಿನ್ಕೊಂಡು ಯಾರು ಜಿಮ್ ಅಲ್ಲಿ ಹೆವಿ ವೆಯ್ಟ್ಸ್ ಎತ್ತಲ್ಲ. ಅಷ್ಟು ತಲೆಯಲ್ಲಿ ಅದನ್ನ ಇಟ್ಕೊಳ್ಳಿ. ಅವರು ಕೂಡ ಹೆಲ್ತಿ ಫುಡ್ ಆಗಿ ತಿನ್ಕೊಂಡು ನಾರ್ಮಲ್ ವೆಯ್ಟ್ಸ್ ಎತ್ತಿರ್ತಾರೆ. ಹಾಗೇನೆ ನಮ್ಮಲ್ಲಿ ಏನಾಗಿದೆ ಅಂತ ಅಂದ್ರೆ, ಈ ಫ್ಯಾಮಿಲಿ ಗೈಡ್ ಲೈನ್ ಅಲ್ಲಿ ಹಾರ್ಟ್ ಪ್ರಾಬ್ಲಮ್ಸ್ ಇರುತ್ತೆ. ಎಷ್ಟೋ ಜನಕ್ಕೆ ಅದು ಗೊತ್ತಿರಲ್ಲ. ಇವಾಗ ಮಾವಂದ್ರಿಗಿರುತ್ತೆ, ತಾತಂದ್ರಿಗಿರುತ್ತೆ, ಅವರು ಬ್ಲಡ್ ಚೆಕ್ಅಪ್ ಮಾಡಿಸ್ಬೇಕು. ಫ್ಯಾಮಿಲಿಲಿ ಆಕ್ಚುಲಿ 6 monthsಗೆ ಇಯರ್ಲಿ ಒನ್ಸ್ ಬ್ಲಡ್ ಚೆಕ್ಅಪ್ ಮಾಡಿಸ್ಬೇಕು. ನಮ್ಮಲ್ಲಿ ಯಾರು ಮಾಡ್ಸಲ್ಲ. ಫಸ್ಟ್ ಅದನ್ನ ಮಾಡಿಸಿ ಎಲ್ರು. ನಿಮ್ ಫ್ಯಾಮಿಲಿ ಬ್ಲಡ್ ಲೈನ್ ಅಲ್ಲಿ ಯಾರಿಗಾರ ಏನಾದ್ರು ಪ್ರಾಬ್ಲಮ್ ಇದೆಯಾ ನೋಡಿ, ಫುಲ್ ಬಾಡಿ ಚೆಕ್ಅಪ್ ಅಂತ ಇದೆ, ಚೆಕ್ ಮಾಡಿಸಿ. ಡಾಕ್ಟರ್ ಸಜೆಷನ್ ಕೇಳಿ. ಡಾಕ್ಟರ್ ಅದನ್ನೆಲ್ಲ ಹೇಳ್ತಾರಲ್ಲ, ವರ್ಕೌಟ್ ಮಾಡ್ಬೇಡಿ ಹಂಗೆ ಹಿಂಗೆ ಅಂತ. ಡಾಕ್ಟರ್ ಜಿಮ್ ಹೋಗ್ತಾರಲ್ಲ ಕೇಳಿ ನೋಡಿ. ಅವರು ಜಿಮ್ ಹೋಗಲ್ಲ ಸರ್, ಅವರು ಆರಾಮಾಗಿ ಮನೇಲೆ ವರ್ಕೌಟ್ ಮಾಡ್ಕೊಂಡು ತಿನ್ಕೊಂಡ್ ಬಂದ್ಕೊಂಡಿರ್ತಾರೆ. ಅವ್ರಿಗೂ ಜ್ವರ ಬರುತ್ತೆ. ಏನ್ ಡಾಕ್ಟರ್ಸ್ ಏನ್ ದೇವರಲ್ಲ, ಅವ್ರಿಗೂ ಜ್ವರ ಬರುತ್ತೆ, ಅವ್ರಿಗೂ ಏನಾದ್ರು ಒಂದು ಪ್ರಾಬ್ಲಮ್ ಇರುತ್ತೆ. ಅವ್ರಿಗೆ ಗೊತ್ತಿರೋದು ಅವ್ರು ಹೇಳ್ತಾರೆ. ಅವ್ರೊಂದು ಬುಕ್ ಓದಿರ್ತಾರೆ, ಅವ್ರು ಎಜುಕೇಟೆಡ್, ಅವ್ರು MBBS ಮಾಡಿ MD ಮಾಡಿ ಅವರೊಂದು ಸಜೆಷನ್ಸ್ ಕೊಡ್ತಾರೆ ಅಷ್ಟೇನೆ. ಬಟ್ ಈ ಜಿಮ್ ಇಂದಾನೇ ಆಗುತ್ತೆ ಅಂತ ಕೆಲವ್ರು ಇರ್ತಾರಲ್ಲ, ಫಸ್ಟ್ ಅವ್ರು ಜಿಮ್ಗೆ ಹೋಗ್ತಾರ ಕೇಳಿ, ಜಿಮ್ ಹೋಗಿದಾರ ಕೇಳಿ, ಫಸ್ಟ್ ಅವ್ರು ಜಿಮ್ಗೆ ಹೋಗೋಕ್ ಕೇಳಿ. ಇಷ್ಟೇ ನಾನು ಹೇಳೋದು. ಮತ್ತೆ ಮೇನ್ ಏನು ಅಂತ ಅಂದ್ರೆ, ನೀವು ಅನ್ಹೆಲ್ತಿ ಫುಡ್ಸ್ ನ ತಿನ್ನೋದು ಕಮ್ಮಿ ಮಾಡಿ. ಆಯಿಲಿ ಫುಡ್ಸ್ ಇರ್ಬೋದು, ಸ್ಟ್ರೀಟ್ ಫುಡ್ಸ್ ಇರ್ಬೋದು. ಮತ್ತೆ ನೀವ್ ಏನ್ ತಿಂತಾ ಇದೀರಾ, ಎಷ್ಟು ಕೆಲಸ ಮಾಡ್ತಾ ಇದೀರಾ. ಅವಾಗೆಲ್ಲ ತುಂಬಾ ಕೆಲಸ ಮಾಡ್ತಿದ್ರು ನಮ್ ಕಡೆ ಎಲ್ಲ. ಏನ್ ಬೆಳಿಗ್ಗೆ 5 ಗಂಟೆಗೆ ಇದ್ರೆ ಮನೆ ಸಾರ್ಸೋದಂತೆ, ಸಗಣಿ ಎತ್ಕೊಂಡೋಗಿ ಬಿಸಾಕದಂತೆ, ನೀರ್ ಎತ್ಕೊಂಡ್ ಬರೋದಂತೆ, ತೋಟ ಹೊಲ ಗದ್ದೆಗೆ ಹೋಗೋದಂತೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗೋದಂತೆ ಎಲ್ಲ. ಅವಾಗ್ಲೇ ಕಾರ್ಡಿಯೋ ಎಕ್ಸರ್ಸೈಸ್ ಎಲ್ಲ ಜೋರಾಗಿ ಮಾಡ್ತಿದ್ರು. ಇವಾಗ ನಾವು ಜಿಮ್ಮಲ್ಲಿ ಮಾಡಿಸ್ತೀವಿ ಅಷ್ಟೇನೆ, ಬಿಕಾಸ್ ಅಲ್ಲಿ ಮಾಡಲ್ಲ ಅಂತ. ಅದನ್ನೇ ಜಿಮ್ಮಲ್ಲಿ ಮಾಡ್ಸೋದು. ಇವಾಗ ಎಲ್ಲ ಈ ಝೊಮ್ಯಾಟೊ ಬಂದ್ಬಿಟ್ಟು ಎಲ್ಲ ಆನ್ಲೈನ್ ಫುಡ್ ಹಿಂಗ್ ಬಂದ್ ನಿಮ್ ಮನೆಗೆ ಬಂದ್ಬಿಡುತ್ತೆ. ಪಾತ್ರೆ ತೊಳೆಯೋ ಕೆಲಸನೇ ಇಲ್ಲ. ನೀರು ಅಷ್ಟೇನೆ, ಹಿಂಗ್ ಎಲ್ಲಿ ಆನ್ ಮಾಡೋದು ನೀರು. ಒಂದ್ 700-1000 ಕೊಟ್ರೆ ಒಂದ್ ಟ್ಯಾಂಕರ್ ನೀರ್ ಬರುತ್ತೆ, ಒಂದ್ ತಿಂಗಳು ಪೂರ್ತಿ ಅದ್ರಲ್ಲೇ ಮನೆ ನಡೆಸ್ಬಿಡ್ತಾರೆ. ಹಾಗೇನೆ ಈ ನೆಲ ಸಿಟ್ಟಕ್ಕೂ ನೆಲ ಗುಡ್ಸೋದಕ್ಕೂ ಮಿಷಿನ್ ಬಂದ್ಬಿಟ್ಟಿದೆ. ಅದೇ ಕ್ಲೀನ್ ಮಾಡುತ್ತೆ, ಅದೇ ಬಂದ್ಬಿಡುತ್ತೆ. ಏನ್ ಬೆಳಗ್ಗೆ 7 ಗಂಟೆ 8 ಗಂಟೆ ಅಂದ್ಕೊಂಡಿರೋ ಕಾಫಿನೂ ಕಷ್ಟ ಪಡಂಗಿಲ್ಲ. ಎಲ್ಲ ಹಾಲು ಕಾಫಿ ಪೌಡರ್ ಅದಕ್ಕೆ ಹಾಕಿದ್ರೆ ಅದೇ ಕಾಫಿನೂ ಮಾಡ್ಕೊಟ್ಬಿಡುತ್ತೆ. ಇನ್ನೇನ್ ಕೆಲಸ ಮಾಡ್ತಾ ಇದ್ರ ನೀವು? ಆಕ್ಚುಲಿ ಕೆಲಸ ಮಾಡ್ಬೇಕು. ಕೆಲಸ ಅಂತಾರೆ ಮನೆ ಕೆಲಸ, ಕಾರ್ಡಿಯೋ ಕೆಲಸ ಮಾಡಿ. ಮನೆ ಏನಾದ್ರು ಒಂದು ಕೆಲಸ ಮಾಡ್ತೀರಿ, ವಾಕ್ ಮಾಡಿ, ಜಾಗಿಂಗ್ ಮಾಡಿ, ರನ್ನಿಂಗ್ ಅಲ್ಲ. ಜಿಮ್ಮಲ್ಲಿ ಯಾರು ರನ್ನಿಂಗ್ ಮಾಡ್ಸಲ್ಲ. ರನ್ನಿಂಗ್ ಮಾಡ್ಸೋದು ಬೇರೆ, ಅಥ್ಲೆಟಿಕ್ ರನ್ನಿಂಗ್ ಮಾಡೋದು. ಅವರು ಸ್ಪೋರ್ಟ್ಸ್ ಫ್ರೀಕು, ಅವ್ರಿಗೊಂದು ಚಾಲೆಂಜ್ ಇರುತ್ತೆ, ಅವ್ರಿಗೊಂದು ಗೋಲ್ಸ್ ಇರುತ್ತೆ. ಸೊ ಅದನ್ನ ರೀಚ್ ಮಾಡ್ಬೇಕು ಅಂತ ಇರ್ತಾರೆ. ಅವ್ರು ಮಾಡ್ತಾ ಇದ್ರೆ ನಾನ್ ಮಾಡ್ಬೋದು ಅಂದ್ರೆ ಕೋಚ್ ಇರ್ತಾರೆ, ಕೋಚ್ನ ಕೇಳಿ. ಟ್ರೈನರ್ಸ್ ಇರ್ತಾರೆ, ಕೇಳಿ ಅವ್ರನ್ನ. ಅದು ಬಿಟ್ಬಿಟ್ಟು ಅವ್ನ್ ಮಾಡ್ತಾನೆ, ನಾನೇ ಕೋಚು, ನಾನೇ ಟ್ರೈನರು, ಯಾರೋ ಹೇಳಿದ್ರು ನಾನು ಮಾಡ್ಬೋದು. ಆ ಗೂಗಲ್ ಆಂಟಿನ್ ಕೇಳ್ತೀರಾ. ಆ ಗೂಗಲ್ ಆಂಟಿ ಏನ್ ತೋರಿಸ್ತಾಳೋ ಅದನ್ನೇ ನಿಜ ಅನ್ಕೊಂಡ್ಬಿಡ್ತೀರಾ. ಡಾಕ್ಟರ್ಸ್ನ ಕೇಳಿ, ಮೇಡಮ್ ನನ್ ಹೆಲ್ತ್ ಹಿಂಗಿದೆ, ನನ್ಗೇನಾದ್ರು ಪ್ರಾಬ್ಲಮ್ ಇದೆಯಾ ನೋಡ್ಬೇಕು, ನಮ್ ಫ್ಯಾಮಿಲಿಲಿ ಹಿಂಗಿತ್ತು, ನನ್ಗೇನಾದ್ರು ಇದೆಯಾ ಅಂತ ಒಂದ್ ಬ್ಲಡ್ ಚೆಕ್ ಮಾಡಿಸಿ. ಅಮ್ಮಮ್ಮ ಅಂದ್ರೆ 800 ಇಂದ 2500 3000, ಕಾಸ್ಟ್ಲಿ ಅಂದ್ರೆ 5000 ಆಗ್ಬೋದು. ನಿಮ್ ಹೆಲ್ತ್ಗಿಂತ ಒಂದ್ ಬ್ಲಡ್ ಚೆಕಪ್ ಫಸ್ಟ್ ಹೋಗಿ ಒಂದ್ ಬ್ಲಡ್ ಚೆಕಪ್ ಮಾಡಿಸಿ. ಹಾಗೇನ ಏನಾದ್ರು ಒಂಚೂರು ಕಾಣಿಸ್ತು ಅಂದ್ರೆ ಡಾಕ್ಟರ್ಸ್ನ ಕೇಳಿ, ಸರ್ ಹಿಂಗಾಗಿದೆ ಅಂತ. ಅದೇ ಬಿಟ್ಬಿಟ್ಟು ಮನೆ ಮದ್ದು, ಮನೇಲೆ MBBS ಮಾಡಿರೋ ಡಾಕ್ಟರ್ಸ್ ಇರ್ತಾರೆ, ಅವ್ರು ಹೇಳಿದ್ದೆ ನಿಜ, ಅವ್ರು ಹೇಳಿದ್ದೆ ಫುಡ್. ಅವ್ರೇನ್ MBBS ಮಾಡಿ MD ಮಾಡಿ ಸರ್ಟಿಫಿಕೇಟ್ ತಗೊಂಡ್ ಗೋಡೆಗೆ ತಗ್ಲಾಕ್ಬಿಟ್ಟಿರ್ತಾರೆ ನೋಡಿ,
ಅವ್ರು ಹೇಳಿ ಜ್ವರ ಬಂದಿದೆ ಇದನ್ನೆಲ್ಲ ಏನು ಮಾಡೋಣ, ಎಲ್ಲದಕ್ಕೂ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತಲ್ಲ, ಬಟ್ ಸೀರಿಯಸ್ ಇರುತ್ತೆ, ಒಂದ್ ಸ್ವಲ್ಪ ಇಂಜುರಿ ಆಗಿರುತ್ತೆ. ಇವಾಗ ಯಾವ್ದೋ ಒಂದು ವಿಡಿಯೋ ನೋಡಿದ್ರೆ ಅವ್ರಿಗೆ ಶೋಲ್ಡರ್ ಇಂಜುರಿ ಆಗಿತ್ತಂತೆ, ಅವ್ರು ನೋಡ್ಕೊಂಡಿಲ್ಲ, ಮಾಡಿಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು, ಫಸ್ಟ್ ನಿಮ್ಗೆ ಏನಾದ್ರು ಒಂಚೂರು ಕಾಣಿಸ್ತು ಅಂದಾಗ ಡಾಕ್ಟರ್ ಹತ್ರ ಹೋಗಿ. ಡಾಕ್ಟರ್ ಇಸ್ ಇಂಪಾರ್ಟೆಂಟ್. ಡಾಕ್ಟರ್ ದೇವರಲ್ಲ, ಅವ್ರಿಗೂ ಜ್ವರ ಬರುತ್ತೆ ಸರ್, ಅವ್ರಿಗೂ ಏನಾದ್ರು ಒಂದು ಪ್ರಾಬ್ಲಮ್ ಇರುತ್ತೆ, ಅವರು ಚೆಕ್ ಮಾಡಿಸ್ತಾ ಇರ್ತಾರೆ. ನೀವು ಅದೇ ತರ ಚೆಕ್ ಮಾಡಿಸಿ.